ಅವರು ಮೊದಲಿಂದನೂ ಸರಳತೆಯಿಂದನೇ ಬಂದಿರೋದು. ಅವರು ಯಾವತ್ತು ಆಡಂಬರಕ್ಕೆ ಇಷ್ಟಪಟ್ಟಿಲ್ಲ. ನಾವು ನೆನ್ನೆನೇ ನೈಟೇ ಮಾಡೋಣ ಅಂತ ಎಲ್ಲ ಹುಡುಗರೆಲ್ಲ ಯೂತು ಮತ್ತು ನಮ್ಮ ಚನ್ನಬೈರೇಗೌಡರು, ಮೂರ್ತಿ, ನಮ್ಮ ನಾರಾಯಣಸ್ವಾಮಿ, ಮಹೇಶ್, ಸುನೀಲ್ ಇವರು ನಾವೆಲ್ಲ ಮಾತಾಡಿದ್ವಿ ರಾತ್ರಿನೇ. 12 ಗಂಟೆಗೆ ಮಾಡೋಣ ಅಂತ ಮಾಡಿದ್ವಿ. ಮನೆಯಲ್ಲಿ ಕೇಳಿದ್ವಿ, ಬೇಡ ಕಂಡ್ರು ಅವೆಲ್ಲ ಏನು ಮಾಡೋದು ಬೇಡ, ಬೆಳಗ್ಗೆನೇ ಮಾಡೋಣ, ಹಂಗೆ ಹುಷಾರು ಬೇರೆ ಇರಲಿಲ್ಲ ಅವ್ರಿಗೆ. ಅವ್ರು ಯಾವತ್ತೂ ಆಡಂಬರನ ಇಷ್ಟನೂ ಪಟ್ಟಿಲ್ಲ, ಮುಂದಕ್ಕೂ ಪಡೋಲ್ಲ. ಮಾಮೂಲಿ ಅವ್ರು ಏನೈತೆ ಕೈಮಟ್ಟ ಸೇವೆ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಪಕ್ಷ ಸಂಘಟನೆಗೆ ಇವಾಗ ಮೊದಲಿಗೆ GB ಅಧ್ಯಕ್ಷ ಆದಾಗ, ನಾರ್ತ್ GB ಅಧ್ಯಕ್ಷ ಆದಾಗಿಂದ ತುಂಬ ಚುರುಕಾಗಿ ಓಡಾಡ್ತಾ ಇದ್ದಾರೆ. ಇವಾಗ ಏನು ಹೇಳಿ ಕೇಳ್ತಾ ಇದ್ದೀರಾ, ವೀಕು ಅಂತ ಏನು ಹೇಳ್ತಾ ಇದ್ದೀರಾ? ಇಲ್ಲ, ತುಂಬ ಏನು ವೀಕ್ ಇಲ್ಲ. ಇವಾಗ ಅವರು ನಮಗಿಂತ ಸ್ಟ್ರಾಂಗಾಗಿ ಓಡಾಡ್ತಾರೆ, ಯುವಕರಿಗಿಂತ ಸ್ಟ್ರಾಂಗಾಗಿ ಓಡ್ತಾರೆ. ಇಡೀ ಬೆಂಗಳೂರು ಏನಿದ್ದಾರೆ, ಗ್ರೇಟರ್ ಬೆಂಗಳೂರು 5 ವಲಯದಲ್ಲೂ ಪ್ರೆಸೆನ್ಸ್ ಆಗ್ತಾಯಿದ್ದಾರೆ. ಬರೀ ನಾರ್ತಲ್ಲೇ ಅವ್ರು ನೋಡ್ಕೊತಾ ಇಲ್ಲ. ಅವರು ಪ್ರತಿ ಕಡೆನೂ ಹೋಗ್ತಾರೆ, ಪ್ರತಿ ಒಂದು ಮೀಟಿಂಗ್ಗಳು ಅಟೆಂಡ್ ಆಗ್ತಾಯಿದ್ದಾರೆ, ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ನಾವು ಜಾಸ್ತಿ ಓಡಾಡ್ಬೇಕು ಲೆಕ್ಕಾಚಾರ ತೊಗೊಂಡ್ರೆ. ಅವ್ರು ನಮಗಿಂತ ಮುನ್ನೆಲೆಲ್ಲೇ ಓಡಾಡ್ತವ್ರೆ. ಸೊ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಯಲಹಂಕದಲ್ಲಿ ಕಾರ್ಯಕರ್ತರು ಪಡೆ ಇದೆ, ಏನು ಕೊರತೆ ಏನಿಲ್ಲ. ಯುವಕರಿಗಾಗ್ಬೋದು, ದೊಡ್ಡವರಾಗ್ಬೋದು, ಏನಾದ್ರು ಕೊರತೆ ಇಲ್ಲ. ಬಟ್ ಏನಂದರೆ ನಾವು ಒಂದಷ್ಟು ಜನ ಸಂಘಟನೆ 2 ವರ್ಷದಿಂದ ಮಾಡ್ಕೊಂಬಂದಿದ್ವಿ. ನಮ್ಮದೇ ಒಂದು ದಸಂಪುರ ಹೋಬಳಿಯಲ್ಲಿ ನಮ್ಮದೇ ಒಂದು ಟೀಮ್ ಅಂತ ಮಾಡ್ಕೊಂಡ್ವಿ. ಅದರಿಂದ ಇವಾಗ ಹೆಸರುಘಟ್ಟದಲ್ಲೂ ಮಾಡ್ತಾಯಿದ್ದೀವಿ, ಯಲಹಂಕದಲ್ಲೂ ಮಾಡ್ತಾಯಿದ್ದೀವಿ. ಬರೋ ಆಗಸ್ಟಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಯೂತ್ದು ಒಂದು ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 150 ಜನಕ್ಕೆ ಪೋಸ್ಟ್ ಕೊಡಬೇಕು. ಬರೀ ಯುವ ಘಟಕದಿಂದನೇ ಪೋಸ್ಟ್ ಕೊಡಬೇಕಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ಸಂಪರ್ಕ ಮಾಡ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿರ್ತಾರೆ ಹಳೆ ಕಾರ್ಯಕರ್ತರಾಗ್ಬೋದು, ಒಟ್ಟಿಗೆ ಸೇರಿಸೋದಾಗಲಿ, ಯುವಕರಾಗ್ಬೋದು, ಎಲ್ಲನೂ ಸೇರಿಸಿ ಒಂದು ದೊಡ್ಡ ಮಟ್ಟ ಕಾರ್ಯಕ್ರಮ ಒಂದು ಆಗಸ್ಟಿಂದ ಸೆಪ್ಟೆಂಬರ್ಗೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ನಾವು 2 ವರ್ಷದಿಂದ ನಮ್ಮ ಜೊತೆಯಲ್ಲಿ ಓಡಾಡೋದು ನಮ್ಮ ಚನ್ನಬೈರೇಗೌಡರು, ನಮ್ಮ ನರಸಿಂಹಮೂರ್ತಿ, ನಮ್ಮ ಮಹೇಶ್ ಅವರು, ನಾರಾಯಣಸ್ವಾಮಿ, ನಮ್ಮ ಸುನೀಲು, ಇವರೆಲ್ಲ ಅವತ್ತಿಂದ ಏನಾದ್ರು 2 ವರ್ಷದಲ್ಲಿ ಜೊತೆಲಿ ಇರೋದು. ಆಗಲೇ 3 ವರ್ಷದಿಂದ 2023 ಚುನಾವಣೆ ಅಂತಲ್ಲ, ಅವಾಗ ಒಂದು ಟೀಮ್ ಮಾಡಿದ್ವಿ. ನಾವು ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು ಇದನ್ನ ತುಂಬ ಜನ ಬಂದಿಲ್ಲ, ಒಂದು 40-50 ಜನ ಒಂದು ಟೀಮ್ ಮಾಡಿದ್ವಿ. ಇವತ್ತು ಆ ಟೀಮ್ ಜೊತೆಲೇ ಇದೆ, ಜೊತೆಲೇ ಮಾಡ್ತಾಯಿದ್ವಿ, ಜೊತೆಲೇ ವರ್ಕ್ ಮಾಡ್ತಾಯಿದ್ವಿ. ಅದೇ ಒಂದು ಬಲ ಎಲ್ಲರಿಗೂ. ಯಾರಿಗೂ ಬಿಟ್ಕೊಟ್ಟಿಲ್ಲ, ಏನೂ ಇಲ್ಲ, ಮನಸ್ತಾಪಗಳು ಇಲ್ದಂಗೆ. ಒಂದು ಟೀಮ್ 50 ಜನ ಇರೋದಲ್ಲ, ತುಂಬ ಕಷ್ಟ ಅದು. ಸೊ ಅದನ್ನು ಇಲ್ಲಿಯವರು ರೂಢಿಸ್ಕೊಂಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ನಮ್ಮ ಕೈಲಿ ಎಷ್ಟಾಗ್ತದೆ ಯುವ ಘಟಕನ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೊಂದು ಇದು ಮಾಡ್ತೀವಿ. GBAದು ಅಷ್ಟು ಇವಾಗ ಏನಂದರೆ 5 ವಾರ್ಡ್ ಇದು 7 ವಾರ್ಡ್ ಆಗಿದೆ. ಕೃಷ್ಣಪ್ಪ ಅವರು ಮತ್ತು ನಮ್ಮ ಕೃಷ್ಣಣ್ಣವರು ಮತ್ತು ಗೋಪಣ್ಣವರು ತುಂಬ ಚುರುಕಾಗಿ ಓಡಾಡ್ತಾಯಿದ್ದಾರೆ. ಅಲ್ಲಿ ನಾರ್ತ್ GBಯಲ್ಲಿ ಮಹಿಳಾ ವಿಭಾಗದವರು ನಮ್ಮ ಕವಿತಾ ರೆಡ್ಡಿ ಅವರೇನು ಆಗಿದ್ದಾರೆ. ಸೊ ಚೆನ್ನಾಗಿ ಓಡಾಡ್ತವ್ರೆ. ಹುಡುಗರೆಲ್ಲ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾಯಿದ್ದಾರೆ, ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಕೆಲವರು ಮೈತ್ರಿ ಆಗ್ಬೋದು ಅಥವಾ ಮೈತ್ರಿ ಆಗಲ್ವ ಅಂತ ಇನ್ನೂ ಡೌಟಲ್ಲಿದೆ. ಬಟ್ ನಾವು ಮೈತ್ರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ನಾವೇನಂದರೆ ಇಂಡಿವಿಜುವಲಾಗಿ ಏನಾಗಬೇಕು, 7 ವಾರ್ಡ್ಗೂ ರೆಡಿ ಆಗ್ತಾಯಿದ್ದಾರೆ ಕ್ಯಾಂಡಿಡೇಟ್ಸ್, 7 ವಾರ್ಡ್ಗೂ ರೆಡಿ ಆಗ್ತಾಯಿದ್ದಾರೆ. ಅದೊಂದು ಬಲ ಆಗಲಿ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ.